ಇತ್ತೀಚಿನ ದಿನಗಳಲ್ಲಿ ಪರಶುರಾಮ ಥೀಮ್ ಪಾರ್ಕಿನ ಬಗ್ಗೆ ಹೇಳಿಕೆಗಳು, ವಿರೋಧವಾದಂಥ ಹೇಳಿಕೆಗಳು ಇವತ್ತು ಪ್ರಚಲಿತದಲ್ಲಿರುವಂಥದ್ದು. ಒಂದು ಹೇಳಿಕೆ ಒಂದು ಮಟ್ಟಕ್ಕೆ ಸೀಮಿತವಾಗಿರಬೇಕೇ ಹೊರತು ಅದು ಯಾವತ್ತೂ ಕೂಡ ಎಲ್ಲೆಯನ್ನು ಮೀರಬಾರ್ದು, ನಾಲಿಗೆಯ ಹಿಡಿತವನ್ನು ಕೂಡ ಅದು ಕಳ್ಕೋಬಾರ್ದು. ಇತ್ತೀಚಿನ ದಿನಗಳಲ್ಲಿ ಮಾನ್ಯ ಉದಯ್ ಕುಮಾರ್ ಶೆಟ್ಟಿಯವರು ಸುನಿಲ್ ಕುಮಾರ್ ಅವರ ಬಗ್ಗೆ ನೀಚ ಅನ್ನುವಂಥ ಒಂದು ಪದವನ್ನು ಬಳಕೆ ಮಾಡ್ತಾರೆ. ನೀಚ ಅಂತಂದರೆ ಏನು ಅನ್ನುವಂಥದ್ದನ್ನು ಅವರೇ ಇವತ್ತು ಸ್ಪಷ್ಟಪಡಿಸಬೇಕು. ಯಾಕಂದರೆ ಇತ್ತೀಚಿನ ರಾಜಕಾರಣದಲ್ಲಿ ಇಂಥ ಪದಗಳು ಬಳಕೆ ಆಗಿರುವಂಥದ್ದು ಕಾರ್ಕಳದ ಇತಿಹಾಸದಲ್ಲಿ ಇಲ್ಲ. ಮಾನ್ಯ ಉದಯ್ ಕುಮಾರ್ ಶೆಟ್ಟಿಯವರು ಕಾರ್ಕಳಕ್ಕೆ ಬಂದ ನಂತರ ರಾಜಕೀಯದ ಒಂದು ಅವರ ಏನು ತೆವಳಿಗೋಸ್ಕರ ಏನೇನು ಪದಪ್ರಯೋಗವನ್ನು ಮಾಡ್ತಾರೆ ಬಹುಶಃ ಇವತ್ತು ಅವರಿಗೇ ಗೊತ್ತಿರುವಂಥದ್ದು. ಸುನಿಲ್ ಕುಮಾರ್ ಯಾವ ವಿಷಯದಲ್ಲಿ ನೀಚರಾದರು ಅದು ಅವರು ಇವತ್ತು ಕಾರ್ಕಳದ ಜನತೆ ಎದುರು ಸ್ಪಷ್ಟಪಡಿಸಬೇಕು. ಪರಿಸರ ಉತ್ಸವದಂಥ ಕಾರ್ಯಕ್ರಮಗಳನ್ನು ಸುನಿಲ್ ಕುಮಾರ್ ಮಾಡಿದರು, ಅವರಿಗೆ ಯಾವ ರೀತಿ ಅವರು ನೀಚರಂತೆ ಕಂಡರು? ಕಾರ್ಕಳದ ಮೂಲೆ ಮೂಲೆಯಲ್ಲಿನ ರಸ್ತೆಗಳು ಇವತ್ತು ಅಭಿವೃದ್ಧಿಯನ್ನು ಕಂಡು, ಆನಂತರ ಕಾರ್ಕಳ ಉತ್ಸವದಂಥ ಕಾರ್ಯಕ್ರಮಗಳು, ಸರ್ಕಾರಿ ಆಸ್ಪತ್ರೆಯನ್ನು ಮೇಲ್ದರ್ಜೆಗೆ ಏರಿಸಿರುವಂಥದ್ದು, ರಾಜ್ಯದಲ್ಲಿ ಇಂಧನ ಸಚಿವರಾಗಿ ಅವರು ಮಾಡಿದಂಥ ಕಾರ್ಯಕ್ರಮಗಳು, ಕನ್ನಡ ಮತ್ತು ಸಂಸ್ಕೃತಿ ಸಚಿವರಾಗಿ ಕೋಟಿಗಂಟ ಗಾಯನವನ್ನು ಇಡೀ ರಾಜ್ಯದಲ್ಲಿ ಅವರು ಹಾಡಿಸಿರುವಂಥದ್ದು, ಪರಿಸರ ಉತ್ಸವದ ಮುಖಾಂತರ ಇಡೀ ಕಾರ್ಕಳದಲ್ಲಿ ಸುಮಾರು 15,000 ಜನ ಕಾರ್ಯಕರ್ತರನ್ನು ಬೀದಿ ಬೀದಿಗಳಲ್ಲಿ ಪರಿಸರ ಉತ್ಸವದ ಮುಖಾಂತರ ಸ್ವಚ್ಛತೆಯನ್ನು ಮಾಡಿಸಿರುವಂಥದ್ದು. ಈ ಎಲ್ಲ ಕಾರ್ಯಕ್ರಮಗಳು ಇವತ್ತು ಕಾರ್ಕಳದ ಜನತೆಗೆ ಗೊತ್ತಿದೆ. ಮಾನ್ಯ ಉದಯ್ ಕುಮಾರ್ ಶೆಟ್ಟಿಯವರ ನಾಲಗೆಯ ಹಿಡಿತ ಬಹುಶಃ ಇವತ್ತು ಹಳಿ ತಪ್ತಾ ಹೋಗ್ತಾ ಇದೆ. BJP ಸುಮ್ಮನೆ ಇರ್ತದೆ ಅನ್ನುವಂಥದ್ದನ್ನು ಅವರ ಮನಸ್ಸಿನಿಂದ ತೆಗೆದುಬಿಟ್ಟು ಬಹುಶಃ ಇನ್ನು ಮುಂದಾದರೂ ಮಾನ್ಯ ಸುನಿಲ್ ಕುಮಾರ್ ಅವರಲ್ಲಿ ಬಹಿರಂಗವಾಗಿ ಕ್ಷಮೆಯನ್ನು ಕೇಳೋದು ಒಳ್ಳೆಯದು ಅಂತ ನನ್ನ ಭಾವನೆ. ಯಾವಾಗಲೂ ಅವರು ಹೇಳ್ತಾ ಇರ್ತಾರೆ, ಪರಶುರಾಮನ ವಿಷಯಕ್ಕೆ ಬಂದ ಹಾಗೆ ಪರಶುರಾಮನ 2 ಕಾಲು ಅಲ್ಲಿದೆ, 2 ಕಾಲು ಇಲ್ಲಿದೆ, ಇನ್ನೊಂದು ಕಾಲು ಪೊಲೀಸ್ ಸ್ಟೇಷನ್ ಏನೇನನ್ನು ಹೇಳ್ತಾ ಇರ್ತಾರೆ. ಯಾಕಂದರೆ ಅವರಿಗೆ ಅದು ಕಂಠಪಾಠವಾಗಿ ಹೋಗಿಬಿಟ್ಟಿದೆ. ಮಾನ್ಯ ಉದಯ್ ಕುಮಾರ್ ಶೆಟ್ಟಿಯವರನ್ನು ನಾನು ಕೇಳ್ತಾ ಇದ್ದೇನೆ, ನಿಮ್ಮ ಕಾಲು ಮೊದಲು ಎಲ್ಲಿತ್ತು? BJP ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ನಿಮ್ಮ 2 ಕಾಲು BJP ಸರ್ಕಾರದ ಎಲ್ಲ ಕಚೇರಿಗಳಲ್ಲಿತ್ತು, ಸುನಿಲ್ ಕುಮಾರ್ ಮನೆಯಲ್ಲಿತ್ತು ನಿಮ್ಮ 2 ಕಾಲುಗಳು. ಆನಂತರ ನಿಮಗೆ ಸೀಟ್ ಸಿಗೋದಿಲ್ಲ ಅಂತಾದಾಗ ನಿಮ್ಮ 2 ಕಾಲು ಕಾಂಗ್ರೆಸ್ಸಿಗೆ ಹೋಯಿತು. ಇನ್ನು ಮುಂದೆ ಸರ್ಕಾರ BJP ಬರ್ತದೆ ಅನ್ನುವಾಗ ನಿಮ್ಮ 1 ಕಾಲು ಕಾಂಗ್ರೆಸ್ಸಲ್ಲಿರ್ತದೆ, ಇನ್ನು 1 ಕಾಲು BJPಯಲ್ಲಿರ್ತದೆ. ಒಂದು ವೇಳೆ ಸರ್ಕಾರ ಬಂದ ನಂತರ ನಿಮ್ಮ 2 ಕಾಲುಗಳು ಕೂಡ ಇವತ್ತು BJPಯಲ್ಲಿ ಇರ್ತದೆ ಅನ್ನುವಂಥ ಮಾತನ್ನು ಹೇಳ್ತೇನೆ. ಅದರೊಟ್ಟಿಗೆ ನಿಮ್ಮ ಎಲ್ಲ ಕಾರ್ಯಕರ್ತರ ಕಾಲುಗಳನ್ನು ನೀವು ಎಲ್ಲಿರ್ತೀರಿ ಅನ್ನೋಂಥದ್ದನ್ನು ನಮಗೆ ತಿಳಿಸ್ಬೇಕಾಗ್ತದೆ. ಯಾವ ನಿಮ್ಮ ಪ್ರೆಸ್ ಕಾನ್ಫರೆನ್ಸ್ ನೋಡಿದ್ರು 4 ಮೀಡಿಯಾ ಎದುರುಗಡೆ ಬಂದೆ ಕೂತರೆ ಸಾಕು, ನೀವು ಒಂದು ಕಡೆ ಅಷ್ಟಮಂಗಲ ಹಾಕಬೇಕು ಅಂತ ನೀವು ಹೇಳ್ತೀರಿ. ಯಾವುದಕ್ಕೋಸ್ಕರ ಅಷ್ಟಮಂಗಲ? ಅದು ಮುಜರಾಯಿ ಇಲಾಖೆಗೆ ಸೇರಿದೆಯಾ? 10 ಸಲ ಹೇಳಿದೆ ನಿಮಗೆ, ಅದು ಪರಶುರಾಮ ಥೀಮ್ ಪಾರ್ಕ್. ಎಷ್ಟು ಸಲ ಹೇಳಿದ್ರು ನಿಮ್ಗೆ ಅರ್ಥ ಆಗೋದಿಲ್ಲ ಅಂತಂದ್ರೆ ಇನ್ನು ಯಾವ ಭಾಷೆಯಲ್ಲಿ ನಿಮ್ಗೆ ಹೇಳಬೇಕು? ಅಷ್ಟಮಂಗಲ ಯಾಕೆ ಇರಬೇಕು? ಅಷ್ಟಮಂಗಲ ಮೊದಲು ಇಡೋದಾದ್ರೆ ನಿಮ್ಮ ಮನೆಯಲ್ಲಿ ಇಡಿ. ಯಾಕಂತಂದರೆ ನಿಮ್ಮ ಯಾವುದೇ ನಡವಳಿಕೆಗಳು ಇವತ್ತು ಸರಿಯಿಲ್ಲ. ದಿನದಿಂದ ದಿನಕ್ಕೆ ನಿಮ್ಮ ವರ್ತನೆಗಳು ಬದಲಾಗ್ತಾ ಇದೆ. ನಿಮ್ಮ ಅದರ ಬಗ್ಗೆ ನೀವು ಪರಶುರಾಮನ ಥೀಮ್ ಪಾರ್ಕಿನ ಬಗ್ಗೆ ನೀವು ಮೊದಲು ಮಾಡಿದ ಕೆಟ್ಟ ಕೆಲಸ ಏನು ಅಂತಂದರೆ ಅಲ್ಲಿ ಹೋಗುವ ರಸ್ತೆಗೆ ನೀವು ಮಣ್ಣು ಹಾಕಿದ್ದು. ಅದರ ಬಗ್ಗೆ ಕೇಳಿ ನೀವು ಅಷ್ಟಮಂಗಲದಲ್ಲಿ ನನಗೆ ಏನಾಗಿದೆ ಅಂತೇಳಿ. ಆನಂತರ ಇನ್ನೊಂದು ಸಲ ಕೇಳಿ, ಆವತ್ತು ನೀವು ಬಿಳಿ ಫೈರನ್ ಹಾಕ್ಕೊಂಡು ನೀವು ಪೊಲೀಸ್ ಸ್ಟೇಷನ್ಗೆ ಹೋದ್ರಲ್ಲ ಬಡ ಶಿಲ್ಪಿಯ ಮನೆಗೆ ಅರೆಸ್ಟ್ ಮಾಡೋದಕ್ಕೆ, ಆವಾಗ ಕೇಳಬೇಕಿತ್ತು ನೀವು, ನನಗೆ ಯಾಕೆ ಈ ಬುದ್ಧಿ ಬಂತು ಅಂತೇಳಿ. ನೀವೇನು ಪೊಲೀಸಾ ಅಥವಾ ಡಿಪಾರ್ಟ್ಮೆಂಟಾ? ಯಾಕೆ ಅಲ್ಲಿ ಹೋದ್ರಿ? ಆ ಬಡ ಶಿಲ್ಪಿಯ ಬಗ್ಗೆ ಯಾಕೆ ಅರೆಸ್ಟ್ ಮಾಡಬೇಕಾಗಿತ್ತು ನೀವು? 15 ದಿವಸ ನೀವು ಜೈಲಲ್ಲಿ ಇಟ್ಟರಲ್ಲ ಅವನನ್ನು. ನೀವು ಕೇಳ್ಕೊಳ್ಳಿ ಪ್ರಶ್ನೆ, ಆ ಕೇಸ್ ಯಾಕೆ ಹಾಕ್ಸಿದ್ರಿ? ನಿಮ್ಮದೇ ಕಾರ್ಯಕರ್ತರ ಮೂಲಕ ಆಬ್ಜೆಕ್ಷನ್ನೇ ಯಾಕೆ ಹಾಕ್ಸಿದ್ರಿ? ಎಲ್ಲವೂ ಕೂಡ ಇವತ್ತು ಡಿಪಾರ್ಟ್ಮೆಂಟ್ ಮುಖಾಂತರನೇ ಮಾಡಿಸಿದ್ದು. ಯಾರೂ ಕೂಡ ಪರ್ಸನಲ್ ಆಗಿ ಮಾಡ್ಲಿಕ್ಕೆ ಆಗೋದಿಲ್ಲ, ಸುನಿಲ್ ಕುಮಾರಿಗೂ ಮಾಡ್ಲಿಕ್ಕೆ ಆಗೋದಿಲ್ಲ. ಅವ್ರು ಹೇಳಿದ್ರೆ ಹೇಳ್ತಾರೆ ಅದರಲ್ಲಿ ಅವ್ಯವಹಾರ ಆಗಿದೆ, ಹಾಗಾಗಿದೆ, ಹೀಗಾಗಿದೆ. ನಾನು ಮೊದಲಾಗಿ ಹೇಳ್ತೇನೆ, ಅದಕ್ಕೆ ಸ್ಯಾಂಕ್ಷನ್ ಆಗಿರುವಂಥದ್ದು ದುಡ್ಡು ಕೇವಲ 2 ಕೋಟಿ, ಅದರಲ್ಲಿ ರಿಲೀಸ್ ಆಗಿರುವಂಥ ದುಡ್ಡು ಕೇವಲ 1 ಕೋಟಿ.
ಆ 1 ಕೋಟಿಯಲ್ಲಿ ಎಷ್ಟು ಲಕ್ಷ ನಿಮಗೆ ಅವ್ಯವಹಾರ ಆಗಿದೆ ಕಂಡಿದೆ ಅದನ್ನು ನೀವು ಹೇಳಬೇಕಲ್ಲ. ನೀವು ಹೇಳಿದರೆ ಹೇಳ್ತೀರಿ, ನಿಮ್ಮ ಇನಿಷಿಯಲ್ ಇದರಲ್ಲಿ ಬರೀತೀರಿ ಉದಯ್ ಕುಮಾರ್ ಶೆಟ್ಟಿ BE M.Tech ಬ್ರಾಕೆಟಲ್ಲಿ ಸ್ಟ್ರಕ್ಚರಲ್. ಏನದು? ನಿಮ್ಗೆ ಅಷ್ಟು ಎಜುಕೇಷನ್ ಇದ್ದವರು ಎಷ್ಟು ಲಕ್ಷ ಅಲ್ಲಿ ಅವ್ಯವಹಾರ ಅಂತ ಗೊತ್ತಿರಬೇಕಲ್ಲ ನಿಮಗೆ. ಡಿಪಾರ್ಟ್ಮೆಂಟ್ ಹೇಳಿತಾ, ಯಾವುದೇ ಇಲಾಖೆ ಹೇಳಿತಾ ಅಲ್ಲಿ ಅವ್ಯವಹಾರ ಆಗಿದೆ ಅಂತೇಳಿ? ನಿಮ್ಮದು ಫೈಬರ್ ಗ್ಯಾಂಗ್ ಅನ್ನಲ್ಲಿ ಎಲ್ಲವನ್ನು ಇಟ್ಕೊಂಡು ದಿನಕ್ಕೆ ದೂಷಣೆಯನ್ನು ಹಾಕ್ತೀರಿ ನೀವು. 1 ಕೋಟಿಯಲ್ಲಿ ಎಷ್ಟು ಅವ್ಯವಹಾರ ಆಗಿರ್ಬೋದು? ನಿಮಗೆ ವರ್ಗಕಾರ ಗುಣಕಾರ ಗೊತ್ತಿಲ್ಲದೆ ಇರ್ಬೋದು, ಆದರೆ ಕೂಡಿಸಿಕೊಳ್ಳೋದ್ರೂ ಗೊತ್ತಿರಬೇಕಲ್ಲ ನಿಮಗೆ. ಯಾವತ್ತು ನೋಡಿದ್ರು ಬೇಡದ್ದೇ ಮಾತಾಡೋದು, ಯಾವತ್ತು ನೋಡಿದ್ರು 4 ಮೀಡಿಯಾ ಎದುರುಗಡೆ ಬಂದರೆ ಯಾವಾಗಲೂ ನಿಮ್ಮದು ಮೀಡಿಯಾದ ಎದುರು ಬಂದು ಏನೋ ಮಾತಾಡ್ತಿರೋದು. ಮೊದಲು ನೀವು ನಿಮ್ಮ ಮನೆಯಲ್ಲಿ ಅಷ್ಟಮಂಗಲ ಇಡಿ. ನೀವು ಸಮಾಜಕ್ಕೆ ಹೇಳಬೇಡಿ ಇದು ಮುಜರಾಯಿ ಇಲಾಖೆ ಅಲ್ಲ, ಇದು ಪರಶುರಾಮ ಥೀಮ್ ಪಾರ್ಕ್. ಇದನ್ನು ಮತ್ತೆ ಮತ್ತೆ ನಾನು ಹೇಳ್ತಾ ಇದ್ದೇನೆ. ಪ್ರವಾಸೋದ್ಯಮ ಇಲಾಖೆಯಲ್ಲಿ ಇವತ್ತು ನಡೆಯುವಂಥದ್ದು. ನೀವು ಇಷ್ಟೆಲ್ಲ ಎಜುಕೇಷನ್ ಇದ್ದವರು ಕಾರ್ಕಳದಲ್ಲಿ 3-4 ಜನ ಸೋತಿದ್ದಾರೆ. ನೀವು ಕೂಡ ಸೋತವರೇ, ಅದು ಕೂಡ ಗೊತ್ತಿರಲಿ. ನೀವು BE M.Tech ಆದವರಿಗೆ ನೀವು ಬಸ್ಸನ್ನು ನೀವು ಶುಭಾರಂಭ ಮಾಡ್ತೀರಿ, ಅದಕ್ಕೆ ಕಾಯಿ ಹೊಡೆದು ಅದನ್ನು ನೀವು ಆರಂಭ ಮಾಡ್ತೀರಿ. ನಿಮ್ಗೆ ಗೊತ್ತಿಲ್ವ ಅದು ಒಂದು MLA ಮಾಡಬೇಕನ್ನೋಂಥ ಕೆಲಸವನ್ನು ನೀವು ಯಾಕೆ ಮಾಡ್ತೀರಿ? ನಿಮ್ಗೆ ಮೊದಲು ಬುದ್ಧಿ ಇರಬೇಕಾಗಿತ್ತು. ಅಂಗನವಾಡಿಯನ್ನು ಓಪನ್ ಮಾಡ್ತೀರಿ. ನಿಮ್ಮಂತೆ 2-3 ಜನ ಸೋತವರಿದ್ದಾರೆ, ಅವರು ಸಹ ಓಪನ್ ಮಾಡಿದರೆ ಹಾಗಾದರೆ MLA ಗತಿಯನ್ನು? ಇದನ್ನು ಎಲ್ಲವನ್ನು ನೀವು ಅರ್ಥಕೊಂಡು ಕಾರ್ಕಳದ ಬಗ್ಗೆ ನಿಮಗೆ ಮನಸ್ಸಿದ್ರೆ, ಕಾರ್ಕಳದ ಬಗ್ಗೆ ಒಳ್ಳೇದಾಗಬೇಕು ಅಂತಂದರೆ ನೀವು ಬಾಲ ಮುಚ್ಕೊಂಡು ಸುಮ್ಮನಿರಿ. ಕಾರ್ಕಳ ಒಳ್ಳೇದಾಗತ್ತೆ. ಎಲ್ಲೋ ಹೋಗಿ ಆಬ್ಜೆಕ್ಷನ್ ಹಾಕುವಂಥದ್ದು, ಕೋರ್ಟಿಗೆ ಹಾಕುವಂಥದ್ದು, ಯಾರೋ ಬಡ ಶಿಲ್ಪಿಯನ್ನು ಜೈಲಲ್ಲಿ ಇಡುವಂಥದ್ದನ್ನು, ಇದನ್ನು ಯಾವುದನ್ನು ಮಾಡಲಿಕ್ಕೆ ಹೋಗಬೇಡಿ. ಇದು ನಿಮಗೆ ಶೋಭೆ ಅಲ್ಲ. ಹಾಗಾಗಿ ಇನ್ನು ಮುಂದಿನ ದಿನಗಳಲ್ಲಿ ನಿಮ್ಮ ನಡವಳಿಕೆಯನ್ನು ಕಾರ್ಕಳದಲ್ಲಿ ಸರಿಪಡಿಸ್ತೀರಿ ಅನ್ನುವಂಥ ನಂಬಿಕೆಯಿಂದ ನಾವೆಲ್ಲರೂ ಇದ್ದೇವೆ ಅನ್ನುವಂಥ ಮಾತನ್ನು ಹೇಳ್ತಾ, ಅದರೊಟ್ಟಿಗೆ ನಿಮ್ಮ ಕಾಂಗ್ರೆಸ್ನ ಹೈಕಮಾಂಡ್ ನಿಮ್ಮನ್ನು ನೋಡಿಯೂ, ನಿಮ್ಮ ನಡವಳಿಕೆಯನ್ನು ನೋಡಿಯೂ ಸುಮ್ಮನಿದೆ. ಅದರ ಅರ್ಥ ನಿಮ್ಮನ್ನು ಯಾವುದೋ ಹಳ್ಳಕ್ಕೆ ದೂಡ್ತಾರೆ, ನೀವು ಇದೇ ರೀತಿ ಮಾಡ್ತಾ ಇರಬೇಕು ಅನ್ನುವಂಥದ್ದು ಅವರ ತಲೆಯಲ್ಲೂ ಇದೆ. ಹಾಗಾಗಿ ನೀವು ಇದೇ ರೀತಿ ಮಾತಾಡಿ ಇನ್ನು ಮುಂದೆ ನಿಮಗೆ ತಾಲೂಕ್ ಪಂಚಾಯತ್ ಸೀಟು ಸಿಗುವುದಿಲ್ಲ ಅನ್ನುವಂಥ ಮಾತನ್ನು ನಾನು ಮೊದಲಿಂದ ಹೇಳಿದ್ದೇನೆ, ಈಗಲೂ ಅದಕ್ಕೆ ಬದ್ಧನಾಗಿದ್ದೇನೆ. ಅದಕ್ಕೋಸ್ಕರ ನಿಮಗೆ ಈ ಜಾಗೃತಿಯ ಮಾತನ್ನು ನಿಮಗೆ ಹೇಳ್ತಾ ಇದ್ದೇನೆ. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ VSS ಇಂಗ್ಲಿಷ್ ಮೀಡಿಯಂ CBSE ಸ್ಕೂಲ್ ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ.